ಚೀಸ್ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಅಕ್ರಮವನ್ನ ವಿರೋಧಿಸಿ ಸಿಜೆಪಿ ಭಾರಿ ಪ್ರತಿಭಟನೆಯನ್ನ ನಡೆಸಿದಂತಹ ಹಿನ್ನೆಲೆ ಕೇಂದ್ರ ಸರ್ಕಾರದಿಂದ ಮಾತುಕತೆಗೆ ಮುಂದಾಗ್ತಾ ಇದ್ದಾರೆ. ನೋಡಿ, ಸಮಾಲೋಚನೆ ಮುಂದುವರಿಕೆ. ಇವತ್ತು ಮತ್ತೊಮ್ಮೆ ಸರ್ಕಾರ ಜೊತೆಗೆ ಜಿರಳೆ ಪಕ್ಷದ ಪ್ರತಿನಿಧಿಗಳ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಅಧಿವೇಶನದ ಆರಂಭದ ದಿನವೇ ಜೆಪಿ ನಡ್ಡಾ ನೇತೃತ್ವದಲ್ಲಿ ಚರ್ಚೆ. ಸೋನಂ ವಾಂಗ್ಚುಕ್ ಭೇಟಿಯಾಗಿದ್ದಾರೆ ಜೆಪಿ ನಡ್ಡಾ. ಜಿತೇಂದ್ರ ಸಿಂಗ್ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಗೆ ಸರ್ಕಾರ ಸಿದ್ಧ ಅಂತ ಕೇಂದ್ರ ಸರ್ಕಾರ ಹೇಳೋದು ಮುಂದಾಗ್ತಾ ಇದೆ. ಜಂತರ್ ಮಂತರ್ಗೆ ತೆರಳುವ 4 ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದೆ. ಅಧಿವೇಶನದ ಆರಂಭದ ದಿನವೇ ಜೆಪಿ ನಡ್ಡಾ ನೇತೃತ್ವದಲ್ಲಿ ಚರ್ಚೆ. ಸೋನಂ ವಾಂಗ್ಚುಕ್ ಭೇಟಿಯಾಗಿದ್ದಾರೆ ಜೆಪಿ ನಡ್ಡಾ. ಉಪವಾಸದ ಒಂದು ಪ್ರತಿಭಟನೆಯನ್ನ ಮಾಡಿ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಏನೆಲ್ಲ ವಾಂತರಗಳು ನಡೀತು, ಮೊನ್ನೆ ಏನು ನಡೀತು, ನಿನ್ನೆ ಏನು ನಡೀತು, ಇವತ್ತೇನು ನಡೀತಾ ಇದೆ, ನಾಳೆ ಏನೆಲ್ಲ ನಡೀಬಹುದು, ಬಹಳಷ್ಟು ಸೂಕ್ಷ್ಮವಾಗಿ ಈಗ ಯಾವಾಗ ಇದೆಲ್ಲ ನಡೀತಾ ಇದೆ, ಇವಾಗ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ. ಇಷ್ಟು ದಿನ ಏನೋ ಆಗೋಗುತ್ತೆ, ನಾವು ಎಕ್ಸಾಮ್ ಮಾಡಿಬಿಟ್ಟಿದ್ದೀವಿ, ಜೊತೆಗೆ ರಿಸಲ್ಟು ಬಂದಾಗೋಯ್ತು, ಮುಂದಿನ ಸರಿ ಎಕ್ಸಾಮಲ್ಲಿ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿಬಿಡೋಣಪ್ಪ ಅಂದುಕೊಳ್ಳುವಂಥ ಯೋಚನೆಗಳು ಮಾಡಿದಂಥ ಕೇಂದ್ರಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸೋ ಕೆಲಸಗಳಾಯಿತು. ಹಾಗಾಗಿ ಇವಾಗ ಭಯ ಬಂದಂಗಿದೆ. ರಾಜಕೀಯವಾಗಿ ಇದು ಪ್ರತಿಪಕ್ಷಗಳು ಹೆಂಗೆ ಬಳಸ್ಕೊಳ್ತಾ ಇದೆ ಅಂತ ನೋಡಿದ್ರು. ಇದು ವಾಗ್ಯುದ್ಧ, ವಾಗ್ವಾದ, ವಿವಾದ, ಪ್ರತಿಭಟನೆ, ಅಶ್ರುವಾಯು ಪ್ರಯೋಗ, ಲಾಠಿ ಚಾರ್ಜ್ ಎಲ್ಲವೂ ನಡೀತು. ಇದೇ ಕೆಲಸವನ್ನು ಇವತ್ತೇನು ಮಾತುಕತೆಯ ಕೆಲಸಗಳನ್ನು ಈ ಮೊದಲೇ ಅಟ್ಲೀಸ್ಟ್ 1 ತಿಂಗಳ ಹಿಂದೆ ಮಾಡಿದಿದ್ರು, ಇವತ್ತು ಇಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ವೇದಿಕೆಯನ್ನು ಮಾಡಿಕೊಡುವ ಅವಶ್ಯಕತೆ ಇರ್ತಿರಲಿಲ್ಲ. ಈಗ ಸದ್ಯಕ್ಕೆ ಜಿರಳೆ ಪಕ್ಷದ ನಾಯಕರೊಂದಿಗೆ ಏನು ಮಾತಾಡ್ತಾರೆ, ಜೊತೆಗೆ ಇನ್ನು ಮುಂದೆ ಅಕ್ರಮ ಆಗುತ್ತೆ ಪರೀಕ್ಷೆ ವಿಚಾರದಲ್ಲಿ ಅನ್ನುವಂಥ ಪ್ರಮೇಯವೇ ಬರಲ್ವಾ? ಕಾತ್ ನೋಡಬೇಕು. ಇವತ್ತು ಮತ್ತೊಮ್ಮೆ ಸರ್ಕಾರ ಹಾಗೂ ಜಿರಳೆ ಪಾಠ್ಯ ಪ್ರತಿನಿಧಿಗಳ ಜೊತೆಗೆ ಚರ್ಚೆಗಳು ನಡೆಯುವಂಥದ್ದು. ನೀಟ್ ಅಕ್ರಮ ವಿರೋಧಿಸಿ ಸಿಜೆಪಿ ಭಾರಿ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತು. ಅದಾದಮೇಲೆ ಲಾಠಿ ಚಾರ್ಜ್ಗಳ ಪ್ರಯೋಗ ಆಯಿತು. ಲಾಠಿ ಚಾರ್ಜನ್ನು ಖಂಡಿಸಿ ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಅಂತ ನೆನ್ನೆ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ವರಿಷ್ಠರು. ಅದರ ಎಫೆಕ್ಟ್ ಕೇಂದ್ರ ಸರ್ಕಾರಕ್ಕೆ ತಟ್ಟಿರುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ಜಿರಳೆ ಪಕ್ಷದ ಪ್ರತಿನಿಧಿಗಳ ಜೊತೆ ಇವತ್ತು ಮತ್ತೊಮ್ಮೆ ಚರ್ಚೆಗೆ ಮುಂದಾಗಿರುವುದು ಇಲ್ಲಿ ಕೇಂದ್ರ ಸರ್ಕಾರ. ಅದರಲ್ಲೂ ಕೂಡ ಜಂತರ್ ಮಂತರಲ್ಲಿ ಎಂಥ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತು. ಈ ಹಿಂದಿನ ದಿನಗಳಲ್ಲಿ ಈ ಬುಕ್ಸ್ಗಳಲ್ಲಿ ಓದ್ತಾ ಇದ್ದಂಥ ಪ್ರತಿಭಟನೆಗಳು ಹೆಂಗಿರ್ತಿತ್ತೋ ಹಾಗೆ ಈಗಿನ ಕಾಲದ ಜನ ಲೈವ್ ಪ್ರತಿಭಟನೆಗಳನ್ನು ನೋಡಿದ್ರು. ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ವಿಡಿಯೋಗಳು ಸ್ಕ್ರಾಲ್ ಮಾಡ್ತಾನೆ ಇದ್ದಷ್ಟು ಬರ್ತಾನೆ ಇದೆ. ಅಷ್ಟರ ಮಟ್ಟಿಗೆ ಆಗಿದೆ. ನೀವು ಗಮನಿಸ್ಬೋದು, ಒಂದು ಕಡೆ ಸೋನಂ ಅವರು ತುಂಬ ಸೀರಿಯಸ್ ಆಗಿ ಇರುವಂಥ ಸಿಚುವೇಷನಲ್ಲಿ ಒಂದಷ್ಟು ಪ್ರಮುಖ ನಾಯಕರು ಬಂದು ಅವ್ರನ್ನ ಮಾತನಾಡಿಸ್ತಾ ಇದ್ದಾರೆ. ಜಂತರ್ ಮಂತರ್ಗೆ ಒಂದಷ್ಟು ಜನ ಭೇಟಿಯನ್ನು ಕೊಡ್ತಾರೆ. ನೀಟ್ ಅಕ್ರಮವನ್ನು ವಿರೋಧಿಸಿ ಸಿಜೆಪಿ ಭಾರಿ ಪ್ರತಿಭಟನೆಯನ್ನು ನಡೆಸಿದೆ.